ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ. ಸೋತನ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಸಾಕಷ್ಟು ಜನ ಈ ಒಂದು ಅಪ್ಡೇಟ್ಗೋಸ್ಕರ ವೆಯ್ಟ್ ಮಾಡ್ತೀರಾ ಅಂತ ನನಗೆ ತುಂಬಾನೇ ಚೆನ್ನಾಗುತ್ತದೆ. ಏನಂತ ಹೇಳಿದ್ರೆ, PKL ಸೀಸನ್ 12ರ ಆಕ್ಷನ್ ಏನು ನಡೀತದೆ, ಅದಕ್ಕೆ ಮೊದಲನೇದಾಗಿ ನಮ್ಮ ಎಲ್ಲ PKL ತಂಡಗಳಲ್ಲಿ ಎಷ್ಟು ಪರ್ಸ್ ಅಮೌಂಟ್ ಬ್ಯಾಲೆನ್ಸ್ ಇದೆ, ಸೊ ಅದರ ಬೇಸ್ ಮೇಲೆ ನಮಗೆ ಇಂಥ ಪ್ಲೇಯರ್ ಬರ್ತಾರೆ ಅಂತೇಳಿ ನಾವು ಅಕ್ಯುರೇಟ್ ಆಗಿ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮಲ್ಲಿ ಸಾಕಷ್ಟು ಜನ ವೆಯ್ಟ್ ಮಾಡ್ತೀವಿ, ಸೊ ದಟ್ ಪರ್ಸ್ ಬ್ಯಾಲೆನ್ಸ್ ಎಷ್ಟಿದೆ ತಿಳಿಸ್ಕೊಡಿ ಅಂತೇಳಿ. ಸೊ ಅದೇ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅಪ್ಡೇಟ್ ನಿನ್ನೆನೇ ಸಿಕ್ಕಿತ್ತು, ಆಯಿತಾ. ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ನೆನ್ನೆ ವಿಡಿಯೋ ಮಾಡಲಿಕ್ಕೆ ಆಗಿರೋದಿಲ್ಲ. ಎನಿವೆ, ಬನ್ನಿ ಟಾಪಿಕ್ಗೆ ಡೈರೆಕ್ಟಾಗಿ ಹೋಗೋಣ. ಮೊದಲನೇದಾಗಿ ಯಾವ ತಂಡದ ಬಳಿ ಎಷ್ಟು ಅಮೌಂಟ್ ಇದೆ ಅಂತ ನಾನು ನಿಮಗೆ ಕ್ಲಿಯರಾಗಿ ಒನ್ ಬೈ ಒನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇ ತಂಡ ಯಾವುದು ಅಂತ ಕೇಳಿದ್ರೆ ಅದು ದಬಾಂಗ್ ದೆಹಲಿ, ಆಯಿತಾ. ಸೊ ಇವರ ಬಳಿ 5 CRನಲ್ಲಿ 4.56 CR ಅಂದರೆ 4.56 ಲಕ್ಷ ಇವ್ರ ಹತ್ರ ಈಗ ಪರ್ಸ್ ಬ್ಯಾಲೆನ್ಸ್ ಇದೆ. ಎಲ್ಲವ್ರನ್ನ ಯಾರ್ಯಾರು ಪ್ಲೇಯರ್ಸ್ಗಳಿದ್ರು ಎಲ್ಲವ್ರನ್ನ ಕೂಡ ಇವರು ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇರುವಂಥದ್ದು ನಮ್ಮ ಬೆಂಗಳೂರು ಬುಲ್ಸ್ ತಂಡ, ಆಯಿತಾ. ಸೊ ನಮ್ಮ ಬಳಿ ಎಷ್ಟು ಅಮೌಂಟ್ ಇದೆ ಅಂತ ಹೇಳಿದ್ರೆ 4.12 ಕೋಟಿ ಅಂದರೆ 4,12,00,000 ನಮ್ಮ ಹತ್ರ ಪರ್ಸ್ ಬ್ಯಾಲೆನ್ಸ್ ಇದೆ. ಸೊ ನಮಗೆ ಪ್ರತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದೆ ನಮ್ಮ ಹತ್ರ ಪರ್ಸ್ ಬ್ಯಾಲೆನ್ಸ್ ಚೆನ್ನಾಗಿದೆ ಅಂತೇಳಿ. ಸೊ ಅರೌಂಡ್ 4.2 CR ಅಂತ ಅಂದ್ಕೊಂಡಿದ್ದೆ, ಬಟ್ ಎನಿವೆ 4.12 ಇಸ್ ನಾಟ್ ಅ ಬ್ಯಾಡ್ ನಂಬರ್, ಆಯಿತಾ. ಸೊ ಸೆಕೆಂಡ್ ಪ್ಲೇಸಲ್ಲಿರುವಂಥದ್ದು ನಾವೇನೆ. ಸೊ ತಲೆ ಕೆಡಿಸ್ಕೊಳ್ಳೋಂಥ ಯಾವುದೇ ಟೆನ್ಷನ್ ಇಲ್ಲ, ನಮಗೆ ಒಳ್ಳೆ ಪರ್ಸ್ ಬ್ಯಾಲೆನ್ಸ್ ನಮ್ಮ ಹತ್ರ ಇದೆ. ನೆಕ್ಸ್ಟ್ ಥರ್ಡ್ ಪ್ಲೇಸ್ನಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ಅದು ಗುಜರಾತ್ ಜೈಂಟ್ಸ್, ಆಯಿತಾ. ಇವ್ರ ಹತ್ರ 4.8 CR ಇದೆ. ನೆಕ್ಸ್ಟ್ ಫೋರ್ತ್ ಪ್ಲೇಸ್ನಲ್ಲಿ ಬೆಂಗಾಲ್ ವಾರಿಯರ್ಸ್. ಸೊ ಇವ್ರ ಹತ್ರ 3.95 CR ಇದೆ. ಸೊ ಹಾಗೆಯೇ 5ನೇ ಪ್ಲೇಸ್ನಲ್ಲಿರುವಂಥದ್ದು ತೆಲುಗು ಟೈಟನ್ಸ್. ಸ್ವಲ್ಪ ಇಂಪಾರ್ಟೆಂಟಾಗಿ ಕೇಳಿಸ್ಕೊಳ್ಳಿ, 3.70 CR. ನಾನು ನಿಮಗೆ ಪ್ರತಿ ಸಲ ಹೇಳ್ತಿದ್ದೆ ಇವ್ರ ಹತ್ರ ಅಷ್ಟೊಂದು ಪರ್ಸ್ ಬ್ಯಾಲೆನ್ಸ್ ಇಲ್ಲ. ಹಾಗೆಯೇ ಪವನ್ ಶರಾವತ್ ಆರ್ ವಿಜಯ್ ಮಲಿಕ್, ಈ ಇಬ್ಬರಲ್ಲಿ ಒಬ್ಬರನ್ನ ಮಾತ್ರ ಇವರು ಅಫೋರ್ಡ್ ಮಾಡಲಿಕ್ಕೆ ಆಗೋದು. ಸೊ ತಲೆ ಕೆಡಿಸ್ಕೋಬೇಡಿ, ನಮ್ಮ ಹತ್ರ ಪವನ್ ಬರುವಂಥ ಎಲ್ಲ ಚಾನ್ಸಸ್ಗಳು ಇದೆ. ನೆಕ್ಸ್ಟ್ ಫಿಫ್ತ್ ಆಯಿತು. ಸಿಕ್ಸ್ತ್ ಪ್ಲೇಸ್ ಯಾರು ಅಂತ ಕೇಳಿದರೆ ಪಟ್ನಾ ಪೈರೇಟ್ಸ್, 3.55 CR. ಸೊ ನೆಕ್ಸ್ಟ್ ಇರುವಂಥದ್ದು ಜೈಪುರ್ ಪಿಂಕ್ ಪ್ಯಾಂಥರ್ಸ್. ಸೊ ಇವ್ರ ಹತ್ರ 3.30 CR ಎಂದೇ ಪರ್ಸ್ ಬ್ಯಾಲೆನ್ಸ್ ಇದೆ, ಆಯಿತಾ. ನೆಕ್ಸ್ಟ್ ಇರುವಂಥದ್ದು ತಮಿಳ್ ತಲೈವಾಸ್. ಇವರಂತೂ ಆಲ್ಮೋಸ್ಟ್ ಅವ್ರ ಕೋರ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಸೊ ಹೋಗಿ ಇವ್ರ ಹತ್ರ 2.55 CR ಇದೆ, ಆಯಿತಾ. ನೆಕ್ಸ್ಟು ಪುನೇರಿ ಪಲ್ಟಾನ್. ಸೊ ಇವ್ರ ಹತ್ರ ಇರುವಂಥದ್ದು 2.49 CR. ನೆಕ್ಸ್ಟ್ ಇರುವಂಥದ್ದು ಇನ್ನೊಂದು ಇಂಪಾರ್ಟೆಂಟ್ ಟೀಮ್ ನಮ್ಮದು, ಯಾವ್ದು ಹೇಳಿ, ಹರಿಯಾಣ ಸ್ಟೀಲರ್ಸ್. ಸೊ ಇವ್ರ ಹತ್ರ ಉಳಿದಿರುವಂಥ ಪರ್ಸ್ ಬ್ಯಾಲೆನ್ಸ್ ಎಷ್ಟು ಅಂತ ಕೇಳಿದ್ರೆ 2.46 CR. ನಾನು ನಿಮಗೆ ನೆನ್ನೆ ವಿಡಿಯೋದಲ್ಲೇ ಹೇಳಿದ್ದೆ, ಆಯಿತಾ, ಕನ್ಫರ್ಮ್ ಆಗಿ. ಯಾಕಂತ ಹೇಳಿದ್ರೆ ಇವರು ಕವರ್ನಾಗ ಕೂಡ ರಿಟರ್ನ್ ಮಾಡ್ಕೋಬೇಕು, ಐದರ್ ಪವನ್ ಆರ್ ಶಾದ್ಲು. ಸೊ ಇವರಿಬ್ಬರಲ್ಲಿ ಒಬ್ಬರು ನಮ್ಮ ತಂಡಕ್ಕೆ ಬರುವಂಥದ್ದಂತೂ ಕನ್ಫರ್ಮ್. ಯಾಕಂತ ಹೇಳಿದ್ರೆ 2 CR ಅಥವಾ 2.1 CR ನಾವು ಶಾದ್ಲು ಕೊಟ್ಟರು ಕೂಡ ಇನ್ನೊಂದು ನಮ್ಮ ಹತ್ರ 2.2 ನಮ್ಮ ಹತ್ರ ಆರಾಮಾಗಿ ಉಳಿಯುತ್ತೆ. ಸೊ ಹಾಗಾಗಿ ಇವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಂತೇಳಿ ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ನೆಕ್ಸ್ಟ್ ಇರುವಂಥದ್ದು 11ನೇ ಟೀಮ್ ಯಾವುದು ಅಂತ ಕೇಳಿದರೆ ಯು ಮುಂಬೈ, ಆಯಿತಾ. ಲಾಸ್ಟ್ ಸೀಸನ್ ಅಂತೂ ನಮಗೆ ಕಾಟ ಕೊಟ್ಬಿಟ್ಟಿದ್ರು. ನಾವು ಯಾವ ಪ್ಲೇಯರಿಗೆ ಹೋದರೂ ನಮ್ಮದು ಇರಲಿ ಅಂತ ಹಿಂದೆನೇ ಬಂದುಬಿಡ್ತಿದ್ರು. ಪವನ್ ಆಗಿರ್ಬೋದು, ಯಾರೋ ನಮ್ಮ ಸುನೀಲ್ ಕುಮಾರ್ ಆಗಿರ್ಬೋದು, ಬೆಟ್ಟಿಂಗಲ್ಲಂತೂ ನಮ್ಮ ಹಿಂದೆನೇ ಬಿದ್ದಿದ್ರು. ಸೊ ಯು ಮುಂಬೈ ಈ ಸಲ ಅಂತೂ ಹಂಗೆ ಮಾಡಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ 2.31 2,31,00,000 ಅಷ್ಟೇ ಇವರ ಹತ್ರ ಇರುವಂಥದ್ದು. ನೆಕ್ಸ್ಟ್ ಫೈನಲಿ ಲಾಸ್ಟ್ 12th ಯಾರು ಅಂತ ಕೇಳಿದ್ರೆ ಅದು UP ಯೋಧ, ಆಯಿತಾ. ಸೊ ಇವ್ರ ಹತ್ರ ಇರುವಂಥದ್ದು 1,86,00,000. ಇವರು ಬಿಟ್ಟಿಂಗ್ ವಾರ್ನಲ್ಲಂತೂ ಇಳಿಯೋದಿಲ್ಲ. ಇವ್ರಿಗೆ ಬೇಕಾಗಿರುವಂಥದ್ದು ಮೇನ್ ಡಿಪೆಂಡರ್ಸ್ ಕವರ್ಸ್ಗಳದು. ಇವರು ಅವ್ರನ್ನ ಮಾತ್ರನೇ ಟಾರ್ಗೆಟ್ ಮಾಡ್ತಾರೆ, ಆಯಿತಾ. ಆಲ್ಮೋಸ್ಟ್ ಎಲ್ಲವನ್ನು ರಿಟರ್ನ್ ಮಾಡ್ಕೊಬಿಟ್ಟಿದ್ದಾರೆ ಇವರು. ಸೊ ಹಾಗಾಗಿ ಇದಿಷ್ಟು ಮೊದಲನೇ ಪ್ಲೇಸ್ನಲ್ಲಿರುವಂಥದ್ದು ದಬಾಂಗ್ ದೆಹಲಿ, ಹಾಗೆಯೇ 2ನೇ ಪ್ಲೇಸ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್, ಹಾಗೆಯೇ ಲಾಸ್ಟ್ನಲ್ಲಿರುವಂಥದ್ದು UP ಯೋಧ ಅವರು, ಆಯಿತಾ. ಇವಾಗ ನಿಮಗೊಂದು ಕ್ಲಾರಿಟಿ ಸಿಕ್ಕಿರುತ್ತೆ. ನಾನು ನಿಮಗೆ ಏನು ಅಸ್ಯೂಮ್ ಮಾಡಿ ತಿಳಿಸ್ಕೊಡ್ತಾ ಇದ್ದೆ, ಆ ಪರ್ಸ್ ಬ್ಯಾಲೆನ್ಸ್ನ ಕಂಪ್ಲೀಟ್ ಡೀಟೇಲ್ಸ್ ಇದು, ಆಯಿತಾ. ಸೊ ನೆಕ್ಸ್ಟ್ ಎಲ್ಲಿ ನಿಮಗೆ ಟೆಲಿಕಾಸ್ಟ್ ಆಗುತ್ತೆ, ಹಾಗೆಯೇ ಟೈಮ್ ಏನು ಅಂತ ತಿಳಿಸ್ಕೊಟ್ಬಿಡ್ತೀನಿ. ಈ ಆಪ್ಷನ್ ಆಗ್ತಿರುವಂಥದ್ದು ಏನಿದೆ ಇದು ಮುಂಬೈ, ಆಯಿತಾ, ವೆನ್ಯೂ ಬಂದುಬಿಟ್ಟು. ನೆಕ್ಸ್ಟ್ ಎಲ್ಲಿ ನಾವು ನೋಡ್ಬೋದು ಅಂತ ಕೇಳಿದ್ರೆ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಅಥವಾ ಸ್ಟಾರ್ ಸ್ಪೋರ್ಟ್ಸ್, ಎನಿ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್. ಅದನ್ನು ಬಿಟ್ಟರೆ ನೀವು ಮೊಬೈಲಲ್ಲಿ ನೋಡ್ತೀರ ಅಂತ ಹೇಳಿದ್ರೆ ಜಿಯೋ ಹಾಟ್ಸ್ಟಾರ್ನಲ್ಲಿ ನೋಡ್ಕೋಬೋದು. ಫ್ರೀನಾ ಅಂತ ಕೇಳಿದ್ರೆ ಇನ್ನೂ ಅದೊಂದು ಚಿಕ್ಕ ಕನ್ಫರ್ಮೇಷನ್ ಬಂದಿಲ್ಲ. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ ನಮಗೆ ಫ್ರೀ ಇತ್ತು. ಸೊ ಹಾಗಾಗಿ
ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಅರೌಂಡ್ ಆಲ್ಮೋಸ್ಟ್ ಫ್ರೀನೇ ಅಲ್ವಾ 7 PM ಆಯಿತಾ. ಸೊ 31 7 PM 1ನೇ ತಾರೀಕು ಟೆಲಿಕಾಸ್ಟ್ ಆಗೋದಿಲ್ಲ, ಬಟ್ ನಾನು ನಿಮಗೆ ಪ್ರತಿಯೊಬ್ಬ ಪ್ಲೇಯರ್ನ ಇನ್ಫಾರ್ಮೇಷನ್ನ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಆಯಿತಾ. ಸೊ ಟೆನ್ಷನ್ ಮಾಡ್ಕೋಬೇಡಿ. ನೆಕ್ಸ್ಟು ನಾನು ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ, ಬಿಡ್ ಮಾಡೋವಂಥದ್ದು. ನೀವು ಲಾಸ್ಟ್ ಸೀಸನ್ ಆಪ್ಷನ್ ಏನಾದರೂ ಫಾಲೋ ಮಾಡಿದ್ರಿ ಅಂತ ಹೇಳಿದರೆ ಒಬ್ಬರು ಮೇಡಮ್ ಬಿಡ್ ಮಾಡ್ತಾಯಿದ್ರು, ಬಟ್ ಈ ಸಲ ಅವರಿಲ್ಲ. ಈ ಸ್ಟಾರ್ ಸ್ಪೋರ್ಟ್ಸ್ ನಮ್ಮ ಕಬಡ್ಡಿ ಫೆಡರೇಷನ್ ಆಗಿರ್ಬೋದು ಅಥವಾ ಇವನು PKL ಸ್ಟಾರ್ಟ್ ಆಗಲಿಕ್ಕೆ ಮೇಯ್ನ್ ರೀಸನ್ ಯಾರು, ಚಾರು ಶರ್ಮಾ. ಸೊ ಅವರು ಬಿಡಿಂಗನ್ನು ಮಾಡ್ತಿದ್ದಾರೆ. ನೀವು ನನ್ನ ಕೇಳಿದರೆ ನಿಮಗೆ ಪರ್ಸ್ನಲ್ ಫೇವ್ರೇಟ್ ಯಾರು ಅಂತ ಕೇಳಿದರೆ ನನಗೆ ಆ ಮೇಡಮ್ ಅವರ ಎಕ್ಸ್ಪ್ಲನೇಷನು ಮತ್ತು ಎನಿವೆ ಅವರು IPL ಸೀಸನ್ಸ್ನ ಬಿಡಿಂಗ್ ಆಗಿರ್ಬೋದು ಅಥವಾ PKL ಸೀಸನ್ಸ್ ಬಿಡಿಂಗ್ ಆಗಿರ್ಬೋದು ಚೆನ್ನಾಗಿ ಬಿಡ್ ಮಾಡ್ತಿದ್ರು. ಸೊ ಹಾಗಾಗಿ ಅವ್ರು ಬಿಡ್ ಮಾಡಿದರೆ ಇನ್ನೊಂದು ರೀತಿ ಚೆನ್ನಾಗಿರ್ತಿತ್ತು ಅಂತಲೇ ಹೇಳ್ಬೋದು. ಎನಿವೆ ಅವ್ರಿಗೆ ನಾಲೆಡ್ಜ್ ಕೂಡ ಇದೆ ಆಯಿತಾ. ನೋಡೋಣ, ಬಿಡ್ಡರ್ ಏನು ಮ್ಯಾಟ್ರ್ ಆಗೋದಿಲ್ಲ. ಸೊ ಇದಿಷ್ಟು ಕಂಪ್ಲೀಟ್ ಒಂದು PKL 12ನ ಆಪ್ಷನ್ ಡೇಟ್ ಆಗಿರ್ಬೋದು ಅಥವಾ ನಮ್ಮ ಪರ್ಸ್ ಬ್ಯಾಲೆನ್ಸ್ ಆಗಿರ್ಬೋದು ಕಂಪ್ಲೀಟಾಗಿ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇರುವಂಥ ಆಪ್ಷನ್ ಡೀಟೇಲ್ಸ್ಗಳು ಏನಾದರೂ ಅಪ್ಡೇಟ್ ಬಂದರೆ ಅಥವಾ ನಮ್ಮ ಬೆಂಗಳೂರು ಸ್ಥಳದ ಏನಾದರೂ ಚಿಕ್ಕ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಓಕೆನೇ, ಹೆಲ್ತ್ ಇಶ್ಯೂ ಇದ್ದ ಕಾರಣ ವಾಯ್ಸ್ ಸ್ವಲ್ಪ ನಿಮಗೆ ಡಿಸ್ಟರ್ಬಿಂಗ್ ಅನಿಸ್ಬೋದು. ಎನಿವೆ ಸಾರಿ ಫಾರ್ ದಟ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಬೆಸ್ಟ್ ಅಪ್ಡೇಟ್ನ ಜೊತೆಗೆ. ಅಲ್ಲಿವರು ಟೇಕರ್ ಅಂತ ಹೇಳ್ತಾ ಫೈನಲಿ ದಿಸ್ ಇಸ್ ಸುದೀಪ್ ಸೈನಿಂಗ್ ಆಫ್. ಬಾಯ್.